ಗ್ರೀನ್ ಮಾರ್ನಿಂಗ್ ರೈತ ಬಂಧುಗಳೇ, ಇವತ್ತು ನಾವು ಈ ವಿಡಿಯೋನಲ್ಲಿ ರೈತರಿಗೆ ಕೃಷಿ ವೇಳೆ ಬರುವ ಅತಿ ದೊಡ್ಡ ಸಮಸ್ಯೆ ಮತ್ತು ಅದರ ಪರಿಹಾರದ ಬಗ್ಗೆ ಮಾತನಾಡೋಣ. ನಮಗೆ ಗೊತ್ತೇ ಇರುವಂತೆ ಫಸಲುಗಳ ಕಟಾವಿಗೆ ಮುಂಚೆ ರೈತರು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇವುಗಳಲ್ಲಿ ಫಂಗಸ್, ವೈರಸ್ ಮತ್ತು ಕೀಟಗಳ ದಾಳಿಗಳು ಸೇರಿಕೊಂಡಿವೆ. ಈ ರೋಗಜನಕಗಳು ಹೆಚ್ಚಾಗಿ ಗಿಡಗಳ ಬೇರುಗಳು ಮತ್ತು ಶೂಟ್ ಸಿಸ್ಟಮ್ಗೆ ಹಾನಿಯುಂಟು ಮಾಡುತ್ತದೆ. ಇದರ ಪರಿಣಾಮ ಗಿಡಗಳ ಬೆಳವಣಿಗೆ ನಿಂತು ಹೋಗುತ್ತದೆ. ಇದರಿಂದಾಗಿ ರೈತರು ಭಾರೀ ಬೆಲೆ ತೆರಬೇಕಾಗುತ್ತದೆ. ಜೊತೆಗೆ ಇವುಗಳನ್ನು ನಾಶ ಮಾಡೋದಕ್ಕೆ ರೈತರು ಮಾರುಕಟ್ಟೆಯಿಂದ ದುಬಾರಿ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಫಂಗಿಸೈಟಸ್ಗಳನ್ನು ಖರೀದಿಸಿ ಬಳಸಬೇಕಾಗುತ್ತದೆ. ಇದರಿಂದ ಲಾಭ ಆಗ್ಲಿ ಅಥವಾ ಆಗದೇ ಇರ್ಲಿ, ನಷ್ಟವಂತೂ ಹೆಚ್ಚಾಗಿಯೇ ಆಗುತ್ತದೆ. ಒಂದು ಕಡೆ ರೈತನಿಗೆ ಫಸಲಿನ ಮೇಲೆ ಬೀಳುವ ಅಸಲು ತುಂಬಾ ಹೆಚ್ಚಾದ್ರೆ, ಇನ್ನೊಂದೆಡೆ ಇದರಿಂದ ನಮ್ಮ ಆರೋಗ್ಯ ಮತ್ತು ವಾತಾವರಣಕ್ಕೂ ಬಹಳ ಪೆಟ್ಟಾಗುತ್ತದೆ. ಸ್ನೇಹಿತರೆ, ಈ ಸಮಸ್ಯೆಯಿಂದ ಬಚಾವಾಗಲು ಒಂದು ಅತ್ಯುತ್ತಮ ನೈಸರ್ಗಿಕ ಉಪಾಯವಾಗಿದೆ ಬೇವಿನ ಎಣ್ಣೆ. ಬೇವು ತನ್ನ ಔಷಧೀಯ ಗುಣಗಳಿಗೆ, ಸಾವಯವ ಕೀಟನಾಶಕಗಳಿಗೆ ಮತ್ತು ಕಟ್ಟಿಗೆಗಳಿಗೆ ಬಹುಮೂಲ್ಯವಾಗಿದೆ. ಬೇವಿನ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿಫಂಗಲ್ ವಿಶೇಷತೆಗಳ ಪ್ರಯೋಜನ ಹಲವು ರೀತಿಯ ಚಿಕಿತ್ಸೆಗಳಿಗೆ, ಕೃಷಿ ಗೊಬ್ಬರಗಳಿಗೆ ಮತ್ತು ಕಾಸ್ಮೆಟಿಕ್ಗಳಿಗೆ ಬಳಸಲಾಗುತ್ತದೆ. ಬೇವಿನ ಕೀಟನಾಶಕಗಳ ಉಪಯೋಗ ಸಾಮಾನ್ಯವಾಗಿ ಸಾವಯವ ಕೃಷಿಗೆ ಮಾಡಲಾಗುತ್ತದೆ. ಇದು ಪರಿಸರ ಸ್ನೇಹಿಯಾಗಿರೋದ್ರಿಂದ ಪ್ರಾಣಿಗಳಿಗೂ ಹಾನಿಕಾರವಲ್ಲ. ಇದನ್ನೇ ಗಮನದಲ್ಲಿಟ್ಟುಕೊಂಡು ಗ್ರೀನ್ ಪ್ಲಾನೆಟ್ ತಂದಿದೆ ಪಾವೋ ಪ್ಲಾಂಟ್ ನೀಮ್ ಆಯಿಲ್. ನೇರವಾಗಿ ಬೀಜಗಳಿಂದ ಸಿಗುವ ಬೇವಿನ ಎಣ್ಣೆ ಇದನ್ನು ಹುಳ ನಿರೋಧಕ, ಕೀಟನಾಶಕ ಮತ್ತು ಶಿಲೀಂಧ್ರನಾಶಕಗಳಂತೆ ಬಳಸುವಂತೆ ಮಾಡುತ್ತದೆ. ಇದು 100% ನೈಸರ್ಗಿಕ ಮತ್ತು ಸಾವಯವವಾಗಿರುವ ಕಾರಣ ಗಿಡಗಳ ಮೇಲೆ ಇದರ ಯಾವುದೇ ದುಷ್ಪರಿಣಾಮಗಳಾಗುವುದಿಲ್ಲ. ಬೇವಿನ ಎಣ್ಣೆಯಲ್ಲಿ ಮೃದು ಶರೀರದ ಹುಳುಗಳನ್ನು ಕೊಲ್ಲುವ ಸಾಮರ್ಥ್ಯವಿದ್ದು, ಕೀಟಗಳ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ತುಕ್ಕು, ಕಪ್ಪುಕಲೆ, ಫಂಗಸ್, ಆಂಥ್ರಕ್ನೋಸ್ ಮತ್ತು ಬ್ಲೈಟ್ ಇತ್ಯಾದಿಗಳನ್ನು ನಿಯಂತ್ರಿಸಬಹುದಾಗಿದೆ. ಇದರ ಫ್ಯೂಮಿಗೆಂಟ್ಗಳು ಪರಿಸರಕ್ಕೆ ಅನುಕೂಲವಾಗಿದೆ. ಇದು ಅನ್ಯ ಸೂಕ್ಷ್ಮಜೀವಿಗಳಿಗೆ ಹಾನಿಯುಂಟು ಮಾಡುವುದಿಲ್ಲ ಮತ್ತು ಭೂಮಿ ಮತ್ತು ಜಲವಾತಾವರಣವನ್ನು ಮಾಲಿನ್ಯ ಮಾಡುವುದಿಲ್ಲ. ನೀಮ್ ಆಯಿಲ್ ದೀರ್ಘಕಾಲದವರೆಗೆ ಗಿಡಗಳ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಕಾರಿಯಾಗುತ್ತದೆ. ಇದರ ಬಳಕೆ ಬಹಳ ಸುಲಭ. ಇದನ್ನ 3 ರಿಂದ 5 ಮಿಲಿಲೀಟರ್ ನೀರಿನ ಪ್ರಮಾಣದಲ್ಲಿ ಬಳಸಿ. ಗ್ರೀನ್ ಮಾರ್ನಿಂಗ್